ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಇನ್ಸ್ಟಾಗ್ರಾಮಲ್ಲಿ ಜಸ್ಟ್ ಇವಾಗ ತಾನೇ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ಮಾಳು ಅವ್ರಿಗೆ ರಿಲೇಟ್ ಆಗಿರುವಂತಹ ಒಂದು ವಿಡಿಯೋನ ನೋಡಿದೆ. ಆ ವಿಡಿಯೋನ ನೋಡಿ ತುಂಬಾ ಎಮೋಷನ್ ಅಂತೂ ಫೀಲ್ ಆಯಿತು ನನಗೆ. ಆ್ಯಂಡ್ ಆ ವಿಡಿಯೋ ಬಗ್ಗೆ ನಿಜವಾಗ್ಲೂ ನಾನು ಇವಾಗ ಮಾತಾಡಲೇಬೇಕು, ನನಗೆ ತಡ್ಕೊಳಕ್ಕಾಗಲಿಲ್ಲ, ಮಾತಾಡಲೇಬೇಕು ಅಂತ ಹೇಳಿ ಇಮಿಡಿಯೇಟ್ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಆ ವಿಡಿಯೋದಲ್ಲಿ ಏನಿತ್ತು, ನನಗೆ ಅಷ್ಟೆಲ್ಲ ಎಮೋಷ್ನಲ್ ಆಗಿ ಫೀಲ್ ಆಗುವಂಥದ್ದು ಏನಿತ್ತು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಯಾಕಂದರೆ ಸಾಕಷ್ಟು ಜನ ಕೇಳ್ತಿರ್ತೀರ, ಯಾವುದಾದ್ರೂ ಒಂದು ವಿಡಿಯೋ ಬಗ್ಗೆ ಮಾತಾಡಿ ಹೇಳಿದ್ದೀನಿ ಅಂತಂದರೆ ಸಾಕಷ್ಟು ಜನ ಹೇಳ್ತಿರ್ತೀರ, ಕಮೆಂಟ್ ಹಾಕ್ತಿರ್ತೀರ, ಅಕ್ಕ ಆ ವಿಡಿಯೋದು ಕ್ಲಿಪ್ ಹಾಕಿ ಅಂತ ಹೇಳಿ ಸಾಕಷ್ಟು ಜನ ಹೇಳ್ತಿರ್ತೀರ. ಬಟ್ ಐ ಆಮ್ ಸಾರಿ, ನಾನು ಆ ರೀತಿಯಾದಂತಹ ಕ್ಲಿಪ್ಸ್ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಅಕಸ್ಮಾತ್ ನಾನು ಏನಾದರೂ ಯೂಸ್ ಮಾಡಿದ್ದೀನಿ ಅಂದರೂ ಕೂಡ ನನಗೆ ಕಾಪಿರೈಟ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಕಾಪಿರೈಟ್ಸ್ ಬಂತು ಅಂತಂದರೆ ನನ್ನ ಚಾನಲ್ಲೇ ಡಿಲೀಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನಾನು ಅದಕ್ಕೋಸ್ಕರ ಯಾವುದೇ ರೀತಿಯಾದಂತಹ ಕ್ಲಿಪ್ಸ್ನ ಹಾಕೋದಕ್ಕೆ ಹೋಗೋದಿಲ್ಲ. ಬಟ್ ಆ ಒಂದು ಕ್ಲಿಪ್ಪಲ್ಲಿ ಏನಿತ್ತು ಅನ್ನೋದನ್ನು ಕಂಪ್ಲೀಟಾಗಿ ಹೇಳ್ತೀನಿ. ನಮಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ವೇಕಪ್ ಸಾಂಗ್ ಹಾಕಿನೇ ಎಲ್ಲ ಕಂಟೆಸ್ಟೆಂಟ್ಗಳನ್ನೂ ಸಹ ಎದುರಿಸೋದು ಅನ್ನೋದು ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತಹ ವಿಚಾರ. ಯಥಾ ಪ್ರಕಾರ ಡೈಲಿ ಯಾವಾಗಲೂ ಸಾಂಗ್ ಹಾಕೋ ರೀತಿಯೇ ನಮ್ಮ ಕನ್ನಡ ಸಾಂಗ್ಗಳನ್ನ ಬಿಗ್ ಬಾಸ್ ಮೊನ್ನೆ ಕೂಡ ಪ್ಲೇ ಮಾಡಿದರು. ನಿನ್ನೆ ಕೂಡ ಪ್ಲೇ ಮಾಡಿದರು. ಆ್ಯಂಡ್ ಪ್ಲೇ ಮಾಡಿದಾಗ ಹಾಕಿದಂತಹ ಸಾಂಗು ಅಂತಂದರೆ ನಮ್ಮ ಉತ್ತರ ಕರ್ನಾಟಕದ ಹುಲಿ ಮಾಳು ಅವರ ಹಿತ್ತಲಕ್ಕ ಕರಿಬೇಡ ಸಾಂಗನ್ನು ಪ್ಲೇ ಮಾಡಿರ್ತಾರೆ. ಮನೆ ಮಂದಿ ಎಲ್ಲರೂ ಕೂಡ ತುಂಬಾ ಫುಲ್ ಜೋಶಿಂದ ಎದ್ಬಿಟ್ಟು ಡ್ಯಾನ್ಸನ್ನು ಮಾಡ್ತಿರ್ತಾರೆ. ಆ್ಯಂಡ್ ಕ್ಯಾಮ್ರಾ ಫೋಕಸ್ ಕೂಡ ಮಾಳು ಅವರ ಮೇಲೆ ತುಂಬಾ ಹೋಗ್ತಿರುತ್ತೆ. ಯಾಕೆ ಅಂತಂದರೆ ಇದು ಮಾಳು ಅವರ ಸಾಂಗ್ ಆಗಿರೋದ್ರಿಂದ, ಮಾಳು ಅವ್ರು ಆಡಿದಂತಹ ತುಂಬಾ ಫೇಮಸ್ ಸಾಂಗ್ ಆಗಿರೋದ್ರಿಂದ ಮಾಳು ಅವ್ರ ಕಡೆ ಸ್ವಲ್ಪ ಕ್ಯಾಮ್ರಾ ಫೋಕಸ್ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಇಲ್ಲಿ ನಾರ್ಮಲ್ ಆಗಿ ಕಂಟೆಸ್ಟೆಂಟ್ಗಳು ಹೇಗೆ ಡ್ಯಾನ್ಸ್ ಮಾಡ್ತಾರೋ, ಯಾವಾಗಲೂ ಕನ್ನಡ ಸಾಂಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಹೇಗೆ ಜೋಶಾಗಿ ಡ್ಯಾನ್ಸ್ ಮಾಡ್ತಾರೋ ಅದೇ ರೀತಿ ಡ್ಯಾನ್ಸನ್ನು ಮಾಡ್ತಿರ್ತಾರೆ. ಬಟ್ ನಮ್ಮ ರಕ್ಷಿತಾ ಶೆಟ್ಟಿ ಸೀಕ್ರೆಟ್ ರೂಮಲ್ಲಿ ಇರ್ತಾಳಲ್ಲ, ಸೀಕ್ರೆಟ್ ರೂಮಲ್ಲಿ ಈ ಒಂದು ಸಾಂಗ್ ಪ್ಲೇ ಆಗಿದ ತಕ್ಷಣ ಒಂದು ಟಿ ವಿನಲ್ಲಿ ಮಾಳು ಅವರ ಫೇಸ್ ಕಾಣಿಸಿದ ತಕ್ಷಣ ಎಷ್ಟು ಫಾಸ್ಟಾಗಿ ಓಡ್ ಬರ್ತಾಳೆ ಅಂದರೆ ಟಿ ವಿ ಹತ್ರ ಸರ್ರ್ ಅಂತ ಬರ್ತಾಳೆ. ಟಿ ವಿ ಹತ್ರ ಬಂದ್ಬಿಟ್ಟು ಮಾಳು ಅವ್ರನ್ನ ಮುಟ್ಟೋದಾಗಿರ್ಬೋದು, ಅವಳು ಡ್ಯಾನ್ಸ್ ಮಾಡೋದಾಗಿರ್ಬೋದು, ಮಾಳು ಅವ್ರನ್ನ ಫೀಲ್ ಮಾಡಿದ್ದಾಗಿರ್ಬೋದು, ಮಾಳು ಅವರ ಸಾಂಗ್ನ ಅವಳು ಅನುಭವಿಸೋದಾಗಿರ್ಬೋದು. ಪಾಪ ಅವಳ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಅಂತ ಹೇಳ್ಬೋದು. ಅಷ್ಟೆಲ್ಲ ಅಟ್ಯಾಚ್ಮೆಂಟನ್ನ ಬೆಳೆಸ್ಕೊಂಡಿದ್ದಾಳೆ ಮಾಳು ಅವ್ರ ಜೊತೆ ರಕ್ಷಿತಾ ಶೆಟ್ಟಿ. ಆ್ಯಂಡ್ ಸಾಕಷ್ಟು ಜನ ಹೇಳ್ತಿರ್ತಾರೆ ರಕ್ಷಿತಾ ಶೆಟ್ಟಿ ಫೇಕು, ಆಟಕ್ಕೋಸ್ಕರ ಅವ್ರನ್ನ ಬೆಳೆಸ್ಕೊತಿದ್ದಾಳೆ ಅಂತೆಲ್ಲ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಇಲ್ಲ. ಅವಳು LED TV-ನಲ್ಲಿ ಮಾಳು ಅವರ ಫೇಸನ್ನು ತೋರಿಸ್ತಿದ್ರೆ ಹಿಂಗೆ ಮುಟ್ಬಿಟ್ಟು ಪಾಪ ಮಾಳು ಅಣ್ಣ ಐ ಲವ್ ಯು ಅಂತ ಹೇಳ್ತಾಳೆ, ಮಾಳು ಅಣ್ಣ ಐ ಲವ್ ಯು ಅಂತ ಹೇಳ್ತಾಳೆ. ಆ್ಯಂಡ್ ಮಾಳು ಅಣ್ಣನ ಎಷ್ಟು ಅಡೋರ್ ಮಾಡ್ತಾಳೆ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಐ ಲವ್ ಯು ಅಂತ ಹೇಳೋದ್ರಲ್ಲಿ ಅಷ್ಟೆಲ್ಲ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಂಡು ಅವಳು ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡ್ತಿದ್ದಾಳೆ ರಕ್ಷಿತಾ. ಆ ಒಂದು ಸೀನನ್ನು ನೋಡ್ತಿದ್ರೆ ಐ ಲವ್ ಯು ಮಾಳು ಅಣ್ಣ ಅಂತ ಹೇಳಿ, ಐ ಮಿಸ್ ಯು ಅಂತ ಹೇಳಿ ಕಣ್ಣೀರಾಗ್ತಿರುವಂತಹ ಸೀನನ್ನು ನೋಡ್ತಿದ್ರೆ ಲಿಟ್ರಲಿ ನನಗೆ ಕಣ್ಣಲ್ಲಿ ನೀರು ಬರೋ ರೀತಿ ಆಗ್ತಿತ್ತು. ಅಷ್ಟು ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡ್ತಿದ್ಲು ರಕ್ಷಿತಾ ಮಾಳು ಅವ್ರಿಗೋಸ್ಕರ. ಆ್ಯಂಡ್ ಧ್ರುವಂತ್ ಅವರು ಒಂದು ಕಾನ್ವರ್ಸೇಷನನ್ನು ಮಾಡಿರ್ತಾರೆ ರಕ್ಷಿತಾ ಶೆಟ್ಟಿ ಅವರ ಜೊತೆ. ಗಿಲ್ಲಿ ಆಗಿರ್ಬೋದು, ರಘು ಅವರಾಗಿರ್ಬೋದು, ಮಾಳು ಅವರಾಗಿರ್ಬೋದು, ಎಲ್ಲರೂ ಕೂಡ ನಿನ್ನನ್ನು ಯೂಸ್ ಮಾಡ್ಕೋತಿದ್ದಾರೆ, ಜಸ್ಟ್ ಆಟಕ್ಕೋಸ್ಕರ ಅಂತ ಹೇಳಿ ಒಂದು ಕಾನ್ವರ್ಸೇಷನನ್ನು ಮಾಡಿರ್ತಾರೆ. ಆ್ಯಂಡ್ ಅದೇ ಟೈಮ್ಗೆ ರಕ್ಷಿತಾ ಶೆಟ್ಟಿ ಇನ್ನೊಂದು ಕಾನ್ವರ್ಸೇಷನನ್ನು ಮಾಡ್ತಾಳೆ. ಸರಿ ಆಯಿತು, ಅವರ ಒಂದು ಆಟಕ್ಕೋಸ್ಕರ ಅವ್ರನ್ನ ಯೂಸ್ ಮಾಡ್ಕೋತಿದ್ದಾರೆ ಅಲ್ವಾ, ಸರಿ ಮಾಡ್ಕೊಂಡ್ಲಿ ಬಿಡಿ, ನಾನು ಅವ್ರನ್ನ ಯೂಸ್ ಮಾಡ್ಕೋತೀನಿ ಅಂತಲೇ ಹೇಳ್ತಾಳೆ. ಬಟ್ ಈ ಒಂದು ಸ್ಟೇಟ್ಮೆಂಟು ಹೊರಗಡೆ ತುಂಬಾ ನೆಗೆಟಿವ್ ಮಾಡ್ತಿತ್ತು ರಕ್ಷಿತಾ ಶೆಟ್ಟಿ ಅವ್ರಿಗೆ. ಏನಂತ ಅಂತಂದರೆ ಧ್ರುವಂತ್ ಇವಳನ್ನ ಎಕ್ಸ್ಪೋಸ್ ಮಾಡ್ದ, ಸೀಕ್ರೆಟ್ ರೂಮ್ ಒಳಗಡೆ ಧ್ರುವಂತೆ ಬರಬೇಕಾಗಿತ್ತು ಇವ್ರನ್ನ ಎಕ್ಸ್ಪೋಸ್ ಮಾಡೋದಕ್ಕೆ. ಇವಳು ಜಸ್ಟ್ ಗಿಲ್ಲಿನಾಗಿರ್ಬೋದು, ರಘುನಾಗಿರ್ಬೋದು, ಅಥವಾ ಮಾಳು ಅವ್ರನ್ನಾಗಿರ್ಬೋದು ಆಟಕ್ಕೋಸ್ಕರ ಯೂಸ್ ಮಾಡ್ಕೋತಿದ್ದಾಳೆ ಅಷ್ಟೇ ಅಂತ ಹೇಳಿ ಸಾಕಷ್ಟು ಟ್ರೋಲ್ಸ್ಗಳಾಗ್ತಿತ್ತು ರಕ್ಷಿತಾ ಶೆಟ್ಟಿ ಅವರ ಮೇಲೆ. ರಕ್ಷಿತಾ ಶೆಟ್ಟಿ ಮುಖವಾಡ ಬಯಲಾಯಿತು, ರಕ್ಷಿತಾ ಶೆಟ್ಟಿ ಮುಖವಾಡ ಬಯಲು ಮಾಡೋಕ್ಕೆ ಧ್ರುವಂತೆ ಬರಬೇಕಾಯಿತು ಅಂತೆಲ್ಲ ಹೇಳಿ ಸಾಕಷ್ಟು ಟ್ರೋಲ್ಸ್ಗಳು ರಕ್ಷಿತಾ ಅವ್ರ ಮೇಲೆ ಆಗ್ತಿತ್ತು. ಬಟ್ ಆ್ಯಕ್ಚುಯಲ್ ಕಾನ್ವರ್ಸೇಷನ್ ಅಲ್ಲಿ ಆಗಿದ್ದೇನು ಅಂತಂದರೆ ಧ್ರುವಂತ್ ಅವರು ರಕ್ಷಿತಾ ಶೆಟ್ಟಿನ ಟ್ರಿಗರ್ ಮಾಡ್ತಿರ್ತಾರೆ. ನಿನ್ನನ್ನು ಯೂಸ್ ಮಾಡ್ಕೋತಿದ್ದಾರೆ, ಎಲ್ಲರೂ ಸಹ ಏನೋ ಒಂದು ಮಾಡ್ತಿದ್ದಾರೆ ಅಂದರೆ ಜಸ್ಟ್ ಗೇಮ್ಗೋಸ್ಕರ, ಗೇಮ್ ಗೆಲ್ಲಬೇಕು, ಅವರ ಒಂದು ಸ್ವಾರ್ಥಕ್ಕೋಸ್ಕರನೇ ಅವ್ರು ಎಲ್ಲರೂ ಸಹ ಆಡ್ತಿರೋದು. ಬಿಗ್ ಬಾಸ್ ಮನೆಯಲ್ಲಿ ರಘು, ಗಿಲ್ಲಿ ಅಥವಾ ಮಾಳು ಅಂತಲ್ಲ, ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಅವರ ಸ್ವಾರ್ಥಕ್ಕೋಸ್ಕರನೇ ಆಟನ ಆಡ್ತಿರೋದು. ಫೈನಲ್ ರಿಸಲ್ಟ್ ಅವ್ರಿಗೇನು ಬೇಕು, ಬಿಗ್ ಬಾಸ್ ಗೆಲ್ಲಬೇಕು, ಎಲ್ಲರೂ ಸಹ ಫಿನಾಲೆಗೆ ಹೋಗಬೇಕು ಅನ್ನೋ ರೀತಿನೇ ಆಡ್ತಿದ್ದಾರೆ. ಸೊ ಅದಕ್ಕೆ ನೀನೊಂದು ದಾಳ ಅಷ್ಟೇ, ಒಂದು ಮೀನು ಹಿಡಿಯೋದಕ್ಕೆ ನೀನೊಂದು ದಾಳದ ರೀತಿ ಸಿಕ್ಕಾಕೊಂಡಿದ್ಯಾ
ಅಷ್ಟೇ ಅವ್ರ ಹತ್ರ ಹೋಗ್ಬಿಟ್ಟು ನಿನ್ನನ್ನು ಅವರು ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ರಕ್ಷಿತಾ ಅವ್ರನ್ನ ನಮ್ಮ ಧ್ರುವಂತ್ ಅವರು ಟ್ರಿಗರ್ ಮಾಡ್ತಾರೆ. ಟ್ರಿಗರ್ ಮಾಡಿದಾಗ ರಕ್ಷಿತಾ ಅವರು ಓಕೆ ಫೈನ್, ನೀವು ಹೇಳಿದ್ದೆ ಸರಿ ಆಯಿತು, ಅವ್ರು ನನ್ನನ್ನು ಯೂಸ್ ಮಾಡ್ಕೋತಿದ್ದಾರೆ ಸರಿ, ಮಾಡ್ಕೊಳ್ಳಿ ಬಿಡಿ, ನನ್ನನ್ನು ಅವರು ಯೂಸ್ ಮಾಡ್ಕೊಳ್ಳಿ, ಸೊ ನಾನು ಅವ್ರನ್ನ ಯೂಸ್ ಮಾಡ್ಕೋತೀನಿ ಅಂತಲೇ ಹೇಳ್ತಾಳೆ. ಯೂಸ್ ಮಾಡ್ಕೋತೀನಿ ಇನ್ ದ ಸೆನ್ಸ್ ಲೈಕ್ ನಿಮ್ಮ ಒಂದು ಪ್ರಕಾರ, ಧ್ರುವಂತ್ ಅವರ ಪ್ರಕಾರ ಅವ್ರು ನನ್ನನ್ನು ಯೂಸ್ ಮಾಡ್ಕೋತಿದ್ದಾರೆ ಅಂತಂದಾಗ ನಾನು ಕೂಡ ಅವ್ರನ್ನ ಯೂಸ್ ಮಾಡ್ಕೊಳೋದ್ರಲ್ಲಿ ತಪ್ಪೇನಿದೆ, ನಿಮ್ಮ ಒಂದು ಕಾಂಟೆಕ್ಸ್ಟಲ್ಲಿ ಹೇಳಬೇಕು ಅಂದರೆ ನಾನು ಕೂಡ ಈ ರೀತಿ ಇದ್ದೀನಿ ಅಂತಲೇ ಅವಳು ಹೇಳೋದು. ಬಟ್ ರಿಯಲ್ ಆಗಿ ನೋಡಬೇಕು ಅಂತಂದರೆ ನಮ್ಗನ್ಸಿರುವಂತಹ ಪ್ರಕಾರ ಧ್ರುವಂತ್ ಅವರು ಏನು ಹೇಳಿದರೋ ಆ ಒಂದು ಸ್ಟೇಟ್ಮೆಂಟ್ ಕಂಪ್ಲೀಟ್ಲಿ ರಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಘು ಅವರಾಗಿರ್ಬೋದು, ಗಿಲ್ಲಿ ಅವರಾಗಿರ್ಬೋದು, ಅಥವಾ ಮಾಳು ಅವರಾಗಿರ್ಬೋದು, ಯಾರೂ ಕೂಡ ರಕ್ಷಿತಾ ಶೆಟ್ಟಿ ಅವ್ರನ್ನ ಯೂಸ್ ಮಾಡ್ಕೊಂಡಿಲ್ಲ ಅವರ ಆಟಕ್ಕೋಸ್ಕರ. ಯಾಕೆ ಅಂತಂದರೆ ಅವ್ರ ಆಟ ಅಂತ ಬಂದಾಗ ಅವ್ರು ಕಂಪ್ಲೀಟಾಗಿ ಅವ್ರ ಆಟನ ಅವ್ರು ತುಂಬ ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ದಾರೆ. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕೂಡ ಅವಳ ಆಟನ ತುಂಬಾ ಚೆನ್ನಾಗಿ ಆಡ್ಕೊಂಡು ಹೋಗ್ತಿದ್ದಾಳೆ. ಅವಳ ಒಂದು ಮುಗ್ಧತೆಯಿಂದ ಆಗಿರ್ಬೋದು, ಸ್ಟ್ರೇಟ್ ಫಾರ್ವರ್ಡ್ನೆಸ್ಸಿಂದ ಆಗಿರ್ಬೋದು, ಆ್ಯಂಡ್ ಅವಳ ಒಂದು ಫೇಸ್ ಮಾಸ್ಕ್ ಇಲ್ದಿರ ಬದುಕ್ತಿದ್ದಾಳಲ್ಲ ಬಿಗ್ ಬಾಸ್ ಮನೆಯಲ್ಲಿ, ಆ ರೀತಿ ಆಟ ಆಡೋದಾಗಿರ್ಬೋದು, ಅದೆಲ್ಲವೂ ಸಹ ಜನಗಳಿಗೆ ತುಂಬಾ ಇಷ್ಟ ಆಗ್ತಿದೆ. ಯಾರು ಯಾರ ಮೇಲೂ ಕೂಡ ಡಿಪೆಂಡ್ ಆಗಿಲ್ಲ, ಬಟ್ ಒಂದು ಒಳ್ಳೆ ಫ್ರೆಂಡ್ಶಿಪ್ಪನ್ನು ಉಳಿಸ್ಕೊಂಡಿದ್ದಾರೆ, ಒಂದು ಒಳ್ಳೆ ಬಾಂಡಿಂಗನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಇದನ್ನು ಇವರು ಆಟಕ್ಕೋಸ್ಕರ ಯೂಸ್ ಮಾಡ್ಕೋತಿದ್ದಾರೆ ಅಂತ ಹೇಳಿ ಧ್ರುವಂತ್ ಹೇಳಿದಾಗ ರಕ್ಷಿತಾ ಶೆಟ್ಟಿ ಒಂದು ಫ್ಲೋನಲ್ಲಿ ಅವಳು ಕೂಡ ಸರಿ, ಅವ್ರು ಯೂಸ್ ಮಾಡ್ಕೊಂಡಲ್ಲ, ನಾನು ಯೂಸ್ ಮಾಡ್ಕೋತೀನಿ ಬಿಡಿ ಅಂತಲೇ ಹೇಳಿದ್ಲು. ಬಟ್ ಅದನ್ನು ಬೇರೆ ರೀತಿ ತೋರಿಸಿ ರಕ್ಷಿತಾನ ನೆಗೆಟಿವ್ ಮಾಡೋಕ್ಕೆ ತೋರಿಸ್ತಿದ್ದೀರಲ್ಲ, ಲೈಕ್ ನೀವೆಲ್ಲರೂ ಕೂಡ ಈ ಒಂದು ಫುಟೇಜ್ನ ನೋಡಬೇಕು ಅಂತ ಅನಿಸುತ್ತೆ, ಈ ಒಂದು ಕ್ಲಿಪ್ನ ನೋಡಬೇಕು ಅಂತ ಅನಿಸುತ್ತೆ. ವೇಕಪ್ ಸಾಂಗ್ ಅದು ಯಾವತ್ತು ಹಾಕಿದ್ರು ಎಪಿಸೋಡಲ್ಲಿ, ನೆನ್ನೆನ ಎಪಿಸೋಡಲ್ಲಿ ಬೇಕಾದ್ರೆ ಇರುತ್ತೆ. ಆ ವೇಕಪ್ ಸಾಂಗ್ ಹಾಕಿದಾಗ ರಕ್ಷಿತಾ ಶೆಟ್ಟಿ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾಳೆ ಅಂತ ಹೋಗಿ ಸ್ವಲ್ಪ ನೋಡಿ. ಅಕಸ್ಮಾತ್ ಅವಳು ಏನಾದರೂ ನಿಜವಾಗ್ಲೂ ಆಟಕ್ಕೋಸ್ಕರನೇ ಮಾಡುವವ್ರನ್ನ, ಗಿಲ್ಲಿನ ಅಥವಾ ರಘುವರ್ನ ಯೂಸ್ ಮಾಡ್ಕೋತಿದ್ದಾಳೆ ಅಂತ ಅಂದಿದ್ದಿದ್ರೆ ಅವಳ ಕಣ್ಣಲ್ಲಿ ಖಂಡಿತವಾಗ್ಲೂ ಆ ರೀತಿ ನೀರು ಬರ್ತಿರ್ಲಿಲ್ಲ. ಆ್ಯಂಡ್ ಹೋಗಿ ಅವ್ರ ಫೇಸ್ನೆಲ್ಲ ಹಿಂಗೆ ಮುಟ್ಟಿ, ಟಿ ವಿನಲ್ಲಿ ಫೇಸ್ನೆಲ್ಲ ಹಿಂಗೆ ಮುಟ್ಟಿ ಐ ಲವ್ ಯು ಮಾಡೋಣ, ಐ ಮಿಸ್ ಯು ಮಾಡೋಣ ಅಂತ ಹೇಳೋದಾಗಿರ್ಬೋದು, ಕಣ್ಣೀರು ಹಾಕೋದಾಗಿರ್ಬೋದು, ಆ್ಯಂಡ್ ಅದೇ ಖುಷಿನಲ್ಲಿ ಮಾಡೋಣ ಸಾಂಗ್ ಬರ್ತಿದೆ ಅನ್ನುವಂಥ ಖುಷಿ ಕೂಡ ಕಾಣಿಸ್ತಿದೆ. ಆ್ಯಂಡ್ ನಾನು ಅವ್ರ ಜೊತೆ ಇಲ್ಲ, ನಾನು ಅವ್ರನ್ನ ಮಿಸ್ ಮಾಡ್ಕೋತಿದ್ದೀನಲ್ಲ ಅನ್ನುವಂಥ ಫೀಲ್ ಕೂಡ ಎಕ್ಸ್ಪ್ರೆಸ್ ಆಗ್ತಿದೆ ಅವಳ ಒಂದು ಫೇಸ್ ಎಕ್ಸ್ಪ್ರೆಷನಲ್ಲಿ. ಎರಡೂ ಕೂಡ ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಕಾಣಿಸ್ತಿತ್ತು ಅವಳ ಒಂದು ಫೇಸಲ್ಲಿ. ಖುಷಿಗೆ ಅವಳು ಡ್ಯಾನ್ಸು ಸಹ ಹಾಡಿದ್ಲು, ಹಾಗೆ ಮಾಡೋರನ್ನ ಮಿಸ್ ಮಾಡ್ಕೋತಿದ್ದಕ್ಕೆ ಕಣ್ಣಲ್ಲಿ ನೀರು ಸಹ ಬರ್ತಿತ್ತು. ಸೊ ಈ ರೀತಿಯಾದಂತಹ ಮಿಕ್ಸ್ಡ್ ಎಮೋಷನ್ಸ್ ಖಂಡಿತವಾಗ್ಲೂ ಬರೋದಿಲ್ಲ. ನಿಜವಾಗ್ಲೂ ಅವ್ರೇನಾದ್ರು ಕನೆಕ್ಟ್ ಆಗಿಲ್ಲ ಒಂದು ವ್ಯಕ್ತಿ ಜೊತೆ ಅಂದರೆ ಈ ರೀತಿಯಾದಂತಹ ಮಿಕ್ಸ್ಡ್ ಎಮೋಷನ್ಸ್ ಖಂಡಿತವಾಗ್ಲೂ ಬರೋದಿಲ್ಲ. ಆ ರೀತಿ ಎಮೋಷನ್ಸ್ನ ತೋರಿಸ್ತಿದ್ದಾಳೆ ಅಂತ ಅಂದಾಗ ಅದು ನಿಜವಾಗ್ಲೂ ಜೆನ್ಯೂನ್ ಎಮೋಷನ್ಸೇ ಆಗಿರುತ್ತೆ. ಆ್ಯಂಡ್ ರಘು, ರಕ್ಷಿತಾ, ಗಿಲ್ಲಿ, ರಜತ್ ಅವರು ಕೂಡ ಬಂದು ಒಂದು ವಾರ ಆಗಿದ್ರು, ತುಂಬಾ ಪರ್ಸ್ನಲಾಗಿ ಅಟ್ಯಾಚ್ ಆಗಿದ್ದೆ ಅವಳ ಜೊತೆ ಅಂತ ಹೇಳ್ತಿದ್ದಾರೆ. ಸೊ ನನ್ನ ಜನ ಅಂತ ಹೇಳಿ ರಕ್ಷಿತಾ ಇವರನ್ನು ಕೂಡ ಮೆನ್ಷನ್ ಮಾಡಿದ್ಲು ಸೀಕ್ರೆಟ್ ರೂಮಲ್ಲಿ ಕೂತ್ಕೊಂಡು, ನನ್ನ ಜನ ನನ್ನನ್ನು ಬಿಟ್ಕೊಟ್ಟಿಲ್ಲ ಅಂತ ಹೇಳಿದ್ಲು. ಆ್ಯಂಡ್ ಅವರು ರಕ್ಷಿತಾನ ಮಿಸ್ ಮಾಡ್ಕೋತಿರೋದಕ್ಕೆ ರಕ್ಷಿತಾ ಇಲ್ಲಿ ಕೂತ್ಕೊಂಡು ಅಳ್ತಿದ್ಲು, ಕಣ್ಣೀರು ಹಾಕ್ತಿದ್ಲು. ಲೈಕ್ ಎಷ್ಟೆಲ್ಲ ಎಮೋಷನ್ಸ್ ಇದೆ ಇವರಿಬ್ಬರ ಮಧ್ಯೆ. ಲೈಕ್ ನೋಡಿ, ಇವರ ಒಂದು ಮಧ್ಯೆ ಎಷ್ಟೆಲ್ಲ ಎಮೋಷನ್ಸ್ ಇದೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಧ್ರುವಂತ್ ಅವ್ರು ಏನೋ ಹೇಳಿದ್ರು ಅಂದಿದ ತಕ್ಷಣ ಈ ಅಪ್ಪ ಒಳ್ಳೆ ಹೆಂಗೆ ಆಡ್ತಿದ್ದಾನೆ ಅಂದರೆ ಸೀಕ್ರೆಟ್ ರೂಮಲ್ಲಿ ಒಂದು ಡಿಟೆಕ್ಟಿವ್, ರಕ್ಷಿತಾ ಮುಖವಾಡನ ನಾನು ಕಳ್ಚಿಡುವಂತಹ ಡಿಟೆಕ್ಟಿವ್ ಕೆಲಸ ಬಿಗ್ ಬಾಸ್ ನನಗೆ ಕೊಟ್ಟಿದ್ದಾರೆ ಅನ್ನೋ ರೀತಿ ಆಡ್ತಿದ್ದಾನೆ. ಅವಳ ಮುಖವಾಡ ಕಳ್ಚಿಡೋದಕ್ಕೆ ನಿನ್ನ ಕೈಲಿ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವಳು ಮುಖವಾಡ ಹಾಕ್ಕೊಂಡು ಆಟನೇ ಆಡ್ತಿಲ್ಲ, ಕಳ್ಚಿಡೋದಕ್ಕೆ ಮುಖವಾಡ ಹಾಕ್ಕೊಂಡೇ ಆಟ ಆಡ್ತಿಲ್ಲ. ಅವಳು ಏನಿದ್ದಾಳೋ ಅವಳದ್ದು ಅದ್ರ ತಕ್ಕ ಹಾಗೆ ಆಟ ಆಡ್ತಿದ್ದಾಳೆ. ಆ್ಯಂಡ್ ಇನ್ನು ರಕ್ಷಿತಾ ಶೆಟ್ಟಿ ಅವರೇ ಒಂದು ಎಮೋಷ್ನಲ್ ಕ್ಲಿಪ್ಪನ್ನು ನೋಡಿ ನನಗಂತೂ ತುಂಬ ಖುಷಿನೂ ಆಯಿತು, ಒಂದು ಕಡೆ ಬೇಜಾರಾಯಿತು. ಖುಷಿ ಯಾಕೆ ಅಂತಂದರೆ ಎಷ್ಟೆಲ್ಲ ಒಂದು ವ್ಯಕ್ತಿ ಜೊತೆ ಕನೆಕ್ಟ್ ಆದ್ಲು ಅಂತಂದರೆ ಎಷ್ಟು ಜೆನ್ಯೂನ್ ಆಗಿ ಕನೆಕ್ಟ್ ಆಗ್ತಾಳೆ, ಎಷ್ಟು ಪ್ಯೂರ್ ಆಗಿ ಕನೆಕ್ಟ್ ಆಗಿದ್ದಾಳೆ ಇವಳು, ಎಷ್ಟು ಒಳ್ಳೆ ಹುಡುಗಿ ಇವಳು ಅಂತ ಹೇಳಿ ನನಗೆ ಖುಷಿ ಆಯಿತು. ಆ್ಯಂಡ್ ಒಂದು ಕಡೆ ಬೇಜಾರೆಲ್ಲ ಆಯಿತು ಅಂತಂದರೆ ಪಾಪ ಅವ್ರನ್ನೆಲ್ಲ ಮಿಸ್ ಮಾಡ್ಕೋತಿದ್ದಾಳೆ. ಇನ್ನು ಬಿಗ್ ಬಾಸ್ ಮನೆ ಒಳಗಡೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ರು ಕೂಡ ಅಲ್ಲಿರುವಂತಹ ಅವಳಿಗೆ ಬೇಕಾಗಿರುವಂತಹ ಕಂಟೆಸ್ಟೆಂಟ್ ಜೊತೆ ಇವಳು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತ ಹೇಳಿ ನನಗೂ ಸ್ವಲ್ಪ ಬೇಜಾರಾಯಿತು. ಸೊ ರಕ್ಷಿತಾ ಶೆಟ್ಟಿ ಆದಷ್ಟು ಬೇಗ ಬಿಗ್ ಬಾಸ್ ಮನೆ ಒಳಗಡೆ ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು, ಆ್ಯಂಡ್ ರಕ್ಷಿತಾ ಶೆಟ್ಟಿ ಅವರ ಈ ಒಂದು ಎಮೋಷ್ನಲ್ ಫೀಲಿಂಗ್ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದಿರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು. ಟೇಕ್ ಕೇರ್. ಬಾಯ್ ಬಾಯ್.